My dear teachers, GPTR English Paper 2 ಸ್ಪೆಷಲಿ ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸ್ ಬಗ್ಗೆ ಕಂಟಿನ್ಯೂಸ್ ವಿಡಿಯೋ ಮಾಡ್ತಿದ್ದೇವೆ ರೀ. ಸೊ ಇವತ್ತಿನ ವಿಡಿಯೋದಲ್ಲಿ ಪ್ರೋಬ್ ರೈಟಿಂಗ್ ಬಗ್ಗೆ ಡಿಸ್ಕಸ್ ಮಾಡೋಣ. ನುಡಿ ಅಂತ ಏನು ಬರ್ತೋ, ಗಾದೆ ಮಾತು ಅಂತ ಬರ್ತೋ, ಅಂಥವು ಇಂಗ್ಲೀಷ್ನಲ್ಲಿ ಕ್ವಶನ್ಸ್ ಕೇಳ್ತಾರೆ. 2 ಅಂಕಕ್ಕೆ 2 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಅದು ಯಾವ ರೀತಿ ಕೇಳ್ತಾರೆ, ಅದಕ್ಕೆ ನೀವು ಹೇಗೆ ಆನ್ಸರ್ ಮಾಡಬೇಕು, ಜೊತೆಗೆ ವೆರಿ ಇಂಪಾರ್ಟೆಂಟ್ ಪ್ರೋಬ್ಸ್ ಯಾವ ಸರ್ ಅನ್ನೋದನ್ನು ಕ್ವಿಜ್ ಟೈಪ್ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ದಿಸ್ ರಾಜು, ವೆಲ್ಕಮ್ ಟು ಇಂಗ್ಲಿಷ್ ಆ್ಯಂಡ್ ಎಸ್ ಮೈ ಡಿಯರ್ ಟೀಚರ್ಸ್, GPTR ಇಂಗ್ಲೀಷ್ ಪೇಪರ್ 2 ಅಂತ ಟೈಟಲ್ ಕೊಟ್ಟಿದ್ದಾರೆ. ಎಲ್ಲರೂ ಹೆಚ್ಚಿಗೆ ಕೇಳ್ತಿರೋದು ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸ್ ಕೇಳ್ತಿದ್ದಾರೆ. ಅದಕ್ಕಾಗಿ ಇವತ್ತಿನ ವಿಡಿಯೋದಲ್ಲಿ ಪ್ರೋಬ್ ರೈಟಿಂಗ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ನಮ್ಮ ಒಬ್ಬರು ಮೆಂಬರ್ ಕೂಡ ದ ಪರ್ಸನ್ ಹೂ ಹ್ಯಾಸ್ ಟೇಕನ್ ಮೆಂಬರ್ಶಿಪ್ನು, ಸೊ ಅವರು ಕೂಡ ಪ್ರೋಬ್ ರೈಟಿಂಗ್ ಬಗ್ಗೆ ಕೇಳಿದ್ರಿ. ಅದಕ್ಕಾಗಿ ಇದೇ ಟಾಪಿಕ್ ತೊಗೊಂಡಿದ್ದೀನಿ. ಸೊ 2 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಕ್ವಶನ್ ಹೆಂಗಿರುತ್ತೆ, ಸೊ ಆನ್ಸರ್ ಹೇಗೆ ಮಾಡಬೇಕು ಅನ್ನೋದನ್ನು ಕಂಪ್ಲೀಟಾಗಿ ನೋಡೋಣ. ಓಕೆ, ಸೊ ಇದಕ್ಕಿಂತ ಮುಂಚಿನ ವಿಡಿಯೋದಲ್ಲಿ ಭಾಳಷ್ಟು GPTR ಸಂಬಂಧಪಟ್ಟಂಥ ವೆರಿ ಇಂಪಾರ್ಟೆಂಟ್ ವಿಡಿಯೋಸ್ನ ಮಾಡಿದ್ದೇವೆ. ಟೆನ್ಸ್ ಫಾರ್ಮ್ಸ್ ಬಗ್ಗೆ, ಸೊ ಡೈರಿ ರೈಟಿಂಗ್ ಬಗ್ಗೆ ಅಥವಾ ಡೈರಿ ಎಂಟ್ರಿ ಕೂಡ ಒಂದಲ್ಲ ಎರಡಲ್ಲ 10 ಮಾರ್ಕ್ಸ್ ರೀ. ಡೈರಿ ಎಂಟ್ರಿಗೆ 10 ಮಾರ್ಕ್ಸ್. ಆಮೇಲೆ ಪ್ರೊಫೈಲ್ ರೈಟಿಂಗ್ ಬಗ್ಗೆ ಆ್ಯಂಡ್ ದ ನೌನ್ ಬಗ್ಗೆ ಕಂಪ್ಲೀಟ್ ಇಂಥ ಭಾಳಷ್ಟು ವಿಡಿಯೋಸ್ಗಳನ್ನು ಮಾಡಿದ್ದೀವಿ. ಆ ಎಲ್ಲ ವಿಡಿಯೋ ಲಿಂಕನ್ನು ಈ ವಿಡಿಯೋದ ಕೊನೆಗೆ ಕೊಟ್ಟಿರ್ತೀನಿ, ಅವನ್ನು ಕೂಡ ನೋಡ್ಬೋದು. ಅದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಲಿಂಕ್ ಅಂತ ನೀವು ನೋಡಿರಿ. ಓಕೆ, ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಬೇಕಾಯ್ತು ಪ್ರೋಬ್ ರೈಟಿಂಗ್ ಬಗ್ಗೆ ಫಾರ್ 2 ಮಾರ್ಕ್ಸ್ಗೆ GPTR ಇಂಗ್ಲೀಷ್ ಪೇಪರ್ 2. ಓಕೆ, ಸೊ ಹಾಗಾದರೆ ನಿಮಗೆ ಕ್ವಶನ್ ಯಾವ ರೀತಿ ಕೇಳ್ತಾರೆ ಅಂತಂದರೆ, ಇದು ನಾನು ಅದು ಸ್ಕ್ರೀನ್ಶಾಟ್ ತೊಗೊಂಡಿದ್ದೀನಿ. ಕ್ವಶನ್ ಪೇಪರಲ್ಲಿ ಕ್ವಶನ್ ನಂಬರ್ 51 to 68 ಕ್ವಶನ್ಸ್ ಏನು ತೊಗೊಂಡ್ರಿ, ಇವೆಲ್ಲವೂ 2 ಮಾರ್ಕ್ಸ್ ಕ್ವಶನ್ಸ್ ಇರ್ತಾವೆ ಈಚ್ ಅಂತ. ಅಲ್ಲಿ ಪರ್ಟಿಕ್ಯುಲರ್ ಕ್ವಶನ್ಸ್ ಮುಂದೆ ಕೊಟ್ಟಿರೋದಿಲ್ಲ. ಸೊ ಎಷ್ಟು ಕ್ವಶನ್ ಅಂದರೆ ಎಷ್ಟು ಕ್ವಶನ್ 2 ಮಾರ್ಕ್ಸ್ ಕ್ವಶನ್ ಅಂತ ಫಸ್ಟಿಗೆ ಕೊಟ್ಟುಬಿಟ್ಟಿರ್ತಾರೆ. ಸೊ ಈ 51th ಕ್ವಶನ್ ಹಿಡಿದು ಸ್ಟಾರ್ಟ್ ಆಗ್ತದೆ ಅಪ್ ಟು 68 ಕ್ವಶನ್ವರೆಗೂ. ಓಕೆ, ಸೊ ಹಾಗಾದರೆ ಕ್ವಶನ್ 68th ಕ್ವಶನ್ ಅಲ್ಲಿ ಕೇಳಿದ್ರು, ಕಂಪ್ಲೀಟ್ ದ ಕಾಮನ್ಲಿ ನೌನ್ ಪರ್ಬ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ. ಕಂಪ್ಲೀಟ್ ದ ಕಾಮನ್ಲಿ ನೌನ್ ಪರ್ಬ್ಸ್ ಅಂತ ಕೊಟ್ಟು, ಸೊ 1 and 2 ಟೂ ಮೆನಿ ಬುಕ್ಸ್ ಡ್ಯಾಸ್ ಅಂತ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೀವು ಬರೀಬೇಕು. ಆ್ಯಂಡ್ ಸ್ಲೋ ಆ್ಯಂಡ್ ಸ್ಟಡಿ ಡ್ಯಾಸ್ ಅಂತ. ಸೊ ಇಲ್ಲೊಂದಿಷ್ಟು ಬರೆದ್ರೆ ಆಯಿತು. ಹಿಯರ್ 1 ಮಾರ್ಕ್ಸ್ ಆ್ಯಂಡ್ ಹಿಯರ್ 1 ಮಾರ್ಕ್ಸ್, 2 ಮಾರ್ಕ್ಸ್ ಆರಾಮಾಗಿ ತೊಗೋಬೋದು. ಓಕೆ, ಆಮೇಲೆ MCQs ಇರೋ ಡೈರೆಕ್ಟ್ ಕ್ವಶನ್ಸ್ ಇರ್ತಾವೆ. ನೀವು ಚಾಯ್ಸ್ ಅಂತೂ ಇರೋಲ್ಲ, ನೀವು ಥಿಂಕ್ ಮಾಡಿ ಬರಿಬೇಕಾಗತ್ತಾ, ಆದಷ್ಟು ಹೆಚ್ಚಿಗೆ ಕಲೆಕ್ಷನ್ ಮಾಡ್ಕೋಬೇಕಾಗತ್ತಾ. ಸೊ ಇಂಥ ಪ್ರೋಬ್ಸ್ಗಳನ್ನ ರೈಟ್. ಸೊ ಹಾಗಾದರೆ ಈ ಪ್ರೋಬ್ಸ್ಗಳು ಈ ರೀತಿ ಅದೇ 51 to 68 ಕ್ವಶನ್ ಕಂಪ್ಲೀಟ್ ದ ಕಾಮನ್ಲಿ ನೌನ್ ಪ್ರೋಬ್ಸ್ ಅಂತ ಹೆಡ್ಡಿಂಗ್ ಕೊಟ್ಟಿರ್ತಾರೆ. ಕಾಮನ್ಲಿ ಅಂತ ಕೊಟ್ಟು ಅದನ್ನು ಕಾಪಿ ಪೇಸ್ಟ್ ಮಾಡಿದ್ದೇನೆ. ಓಕೆ, ರೈಟ್. ಹಾಗಾದರೆ ವಾಟ್ ಈಸ್ ದ ಪ್ರೋಬ್ಸ್? ಪ್ರೋಬ್ ಅಂದರೆ ಏನು ಮೊದಲು ಸ್ವಲ್ಪ ಹೇಳ್ಬಿಡ್ತೀನಿ. ಅ ಪ್ರೋಬ್ ಇಸ್ ಅ ಶಾರ್ಟ್ ಆ್ಯಂಡ್ ಕಾಮನ್ಲಿ ಯೂಸ್ ಸೇಯಿಂಗ್ ದಟ್ ಟೀಚಸ್ ಅ ಮಾರಲ್ ಆರ್ ಲೈಫ್ ಲೆಸನ್ ಅನ್ನು ಹೇಳುವಂಥ ಒಂದು ಸಣ್ಣ ವಾಕ್ಯಗಳು, ಸಾಮಾನ್ಯ ಉಪಯೋಗಿಸುವಂಥ ಸ್ಟೇಟ್ಮೆಂಟ್ಗಳು, ಏನಾದ್ರು ಒಂದು ಬೋಧಿಸಬೇಕು, ಹೇಳ್ತಿರಬೇಕು. ಅಥವಾ ಇಟ್ ಈಸ್ ಅ ಶಾರ್ಟ್ ಸೆಂಟೆನ್ಸ್ ದಟ್ ಎಕ್ಸ್ಪ್ರೆಸಸ್ ಅ ಜನರಲ್ ಟ್ರೂತನ್ನು ಎಕ್ಸ್ಪ್ರೆಸ್ ಮಾಡೋದಾಗಿರ್ಬೋದು, ಅಥವಾ ಅವರ ಜನರಲ್ ವಿಸ್ಡಮನ್ನು, ಜ್ಞಾನವನ್ನು ಎಕ್ಸ್ಪ್ರೆಸ್ ಮಾಡುವಂಥ ಒಂದು ಶಾರ್ಟ್ ಸೆಂಟೆನ್ಸ್ ಆಗಿರ್ತವೆ, ನಾಟ್ ಲೆಂತಿ ಸೆಂಟೆನ್ಸಸ್. ಓಕೆ, ಕನ್ನಡದಲ್ಲಿ ನಾನುಡಿ ಅಂತ ಕರಿತೇವೆ ಕಾಮನ್ ಆಗಿ. ಎಕ್ಸಾಂಪಲ್, ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್. ಇಷ್ಟು ಕೊಟ್ಟಿದ್ರು, ಇದನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಕೊಟ್ಟಿದ್ರು. ಓಕೆ, ಸೊ ಇಷ್ಟು ಬರೆದ್ರೆ ಸಾಕು 1 ಮಾರ್ಕ್ಸ್ ರೀ. ಬರೆಯೋದು ಕಡೆ ಮಾರ್ಕ್ಸ್ ಅಂತೂ ಕಂಪ್ಲೀಟ್. ಓಕೆ, ನಿಧಾನವಾಗಿ ಆದರೆ ಸ್ಥಿರವಾಗಿ ಮಾಡೋ ಪ್ರಯತ್ನ ಯಶಸ್ಸು ತರುತ್ತದೆ ಅನ್ನೋದು ಮೀನಿಂಗ್. ಸೊ ಇದನ್ನು ಕನ್ನಡದಲ್ಲಿ ಕೂಡ ಮೀನಿಂಗ್ ಅದನ್ನ ಅರ್ಥ ಮಾಡ್ಕೊಳ್ಳೋಣ, ಈಸಿ ಆಗುತ್ತೆ ನಮಗೆ. ಓಕೆ, ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತ. ನಿಧಾನವಾಗಿ ಆದರೆ ಸ್ಥಿರವಾಗಿ ಮಾಡೋ ಪ್ರಯತ್ನ ಯಶಸ್ಸು ತರುತ್ತದೆ ಅನ್ನೋ ಮಾತನ್ನು ಇಂಗ್ಲೀಷಲ್ಲಿ ಹೇಳ್ಬೇಕಾದ್ರೆ ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತ ಕರೀತಾರೆ. ಹಾಗಾದರೆ ಸೊ ಇವಾಗ ನಾವು ಏನು ಮಾಡೋಣ, ಟಾಪ್ 20 MCQs ಟೈಪ್ ಪ್ರೋಬ್ಸ್ ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ ನಮ್ಮ GPTR ಎಕ್ಸಾಮ್ ಪ್ಯಾಟರ್ನ್ ಇಟ್ಕೊಂಡು. ಆದರೆ ಇಲ್ಲಿ MCQs ಕೊಡೋದಿಲ್ಲ, ಸ್ಟಾರ್ಟಿಂಗ್ ಇರೋ ಕಾರಣಕ್ಕಾಗಿ ನಾನು MCQs ಕೊಡ್ತೀನಿ, ಟ್ರೈ ಮಾಡಿರಿ. ಅದಾದ ನಂತರ ಡೈರೆಕ್ಟ್ ಕ್ವಶನ್ಸ್ ನಾವು ಡಿಸ್ಕಸ್ ಮಾಡೋಣ. ಮೊದಲು ಡೈರೆಕ್ಟ್ ಕ್ವಶನ್ಸ್ ಮಾಡಬೇಕಾಗಿದೆ, ಸೊ MCQs ಕೊಡ್ತಾ ಇದ್ದೀನಿ. ಇದಾದ ನಂತರ ಅಡ್ವಾನ್ಸ್ ಲೆವೆಲ್ ಕ್ವಶನ್ಸ್ ಕೂಡ ನಾವು ಡಿಸ್ಕಸ್ ಮಾಡೋಣ. ಓಕೆ, ರೈಟಾ? ಹಾಗಾದರೆ ಸೊ ಫಸ್ಟ್ ಒನ್ ಈಸ್ ದೇರ್, ಟೂ ಮೆನಿ ಕುಕ್ಸ್ ಡ್ಯಾಸ್ ದ ಬ್ರಾತ್ ಅಂತೇಳಿ ಇದೆ. ಸೊ ವಿಚ್ ಇಸ್ ದ ರೈಟ್ ಒನ್? ಮೇಕ್, ಸ್ಪಾಯ್ಲ್, ವೇಸ್ಟ್ ಆ್ಯಂಡ್ ಬ್ರೇಕ್. ಸೊ ಕ್ವಿಕ್ಕಾಗಿ ನೀವು ಕಮೆಂಟ್ ಮಾಡೋದು ಏನು ಮಾಡೋದು, ಜಸ್ಟ್ ಒಂದತ್ತು ಹಾಕಿ, A ಇದ್ರೆ A, B ಇದ್ರೆ B, C ಇದ್ರೆ C, D ಇದ್ರೆ D, ಯಾವುದಾಗುತ್ತಾ ಅದು ಕಮೆಂಟ್ ಮಾಡಿಬಿಡ್ರಿ. 1C, 1A, 1B, 1D.
ಸೊ ಯಾವುದು ಕರೆಕ್ಟ್ ಅಂತ ಅದನ್ನು ಕಮೆಂಟ್ ಮಾಡಿಬಿಡ್ರಿ. ಸೊ ಟೂ ಮೆನಿ ಕುಕ್ಸ್ ಡ್ಯಾಶ್ ದ ಬ್ರಾತ್ ಅಂತ ಇದೆ. ಓಕೆ, ಸೊ ಮೇಕ್ ಆಗುತ್ತಾ, ಸ್ಪಾಯ್ಲ್ ಆಗುತ್ತಾ, ವೇಸ್ಟ್ ಆಗುತ್ತಾ, ಬ್ರೇಕ್ ಆಗುತ್ತಾ? ಸೊ ಹಿಯರ್ ಇಸ್ ದ ಸ್ಪಾಯ್ಲ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಯಾಕಂದರೆ ಹೆಚ್ಚು ಜನ ಕೈ ಹಾಕಿದ್ರೆ ಕೆಲಸ ಹಾಳಾಗುತ್ತದೆ ಅಂತ ಅನ್ನೋದು. ಅದಕ್ಕೆ ಇಂಗ್ಲೀಷಲ್ಲಿ ಅನ್ಬೇಕಾದ್ರೆ ಟೂ ಮೆನಿ ಕುಕ್ಸ್ ಡ್ಯಾಶ್ ದ ಬ್ರಾತ್ ಅಂತ ಕರಿತೇವೆ. ಅಥವಾ ಸ್ಪಾಯ್ಲ್ ಅಂದರೆ ಹಾಳಾಗೋದು, ಸ್ಪಾಯ್ಲ್ ಆಗೋದು. ಕುಕ್ಸ್ ಭಾಳಷ್ಟು ಜನ ಕೈ ಹಾಕಿದ್ರೆ ಕೆಲಸ ಕೆಡುತ್ತೆ ಅನ್ನೋದನ್ನು ಇಂಗ್ಲೀಷ್ನಲ್ಲಿ ಹೇಳೋದು, ಆ ರೀತಿ ಹೇಳ್ತೇವೆ. ಓಕೆ, ಇಷ್ಟು ಬರೆದ್ರೆ ಸಾಕು, 1 ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಆ್ಯಂಡ್ ಸೆಕೆಂಡ್ ಸ್ಲೋ ಆ್ಯಂಡ್ ಸ್ಟಡಿ ಡ್ಯಾಶ್ ದ ರೇಸ್, ಇದನ್ನು ಎಲ್ಲರೂ ಹೇಳ್ತೀರಿ. ವಿನ್ಸ್, ಲೂಸಸ್, ರನ್ಸ್ ಆ್ಯಂಡ್ ಎಂಡ್ಸ್ ಅಂತೇಳಿ. ಸೊ ಅಫ್ಕೋರ್ಸ್ ಎಲ್ಲರೂ ಕಮೆಂಟ್ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ಆಪ್ಷನ್ ಎ. ಸೊ ವಿನ್ಸ್ ದ ರೇಸ್, ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತಂದರೆ ನಿಧಾನ ಆಧರಿಸಿದ ಪ್ರಯತ್ನ ಯಶಸ್ಸು ತರುತ್ತದೆ ಅನ್ನೋದನ್ನು ಆ ಎಕ್ಸಾಂಪಲ್ದಲ್ಲಿ ನೋಡ್ತೀವಿ. ಅಲ್ಲಿ ಕೇಳಿದ್ದಂಥದ್ದು. ಆಮೇಲೆ ಅ ಸ್ಟಿಚ್ ಇನ್ ಟೈಮ್ ಡ್ಯಾಶ್ 9 ಅಂತೇಳಿ. ಅ ಸ್ಟಿಚ್ ಇನ್ ಟೈಮ್ ಡ್ಯಾಶ್ 9 ಅಂತೇಳಿ. ಸೊ ಗಿವ್ಸ್, ಸೇವ್ಸ್ ಆ್ಯಂಡ್ ಮೇಕ್ಸ್ ಆ್ಯಂಡ್ ಕೀಪ್ಸ್, ಯಾವುದು ಕರೆಕ್ಟ್ ಅನ್ನೋದನ್ನು ಕಮೆಂಟ್ ಬಾಕ್ಸ್ ತಿಳಿಸ್ರಿ. ಅ ಸ್ಟಿಚ್ ಇನ್ ಟೈಮ್ ಡ್ಯಾಶ್ 9 ಅಂತ. ಇನ್ ಗಿವ್ಸ್, ಸೇವ್ಸ್, ಮೇಕ್ಸ್, ಕೀಪ್ಸ್. ದ ಕರೆಕ್ಟ್ ಆಪ್ಷನ್ ಈಸ್ ಬಿ, ಸೇವ್ಸ್, ಉಳಿಸುತ್ತೆ. ಇದರ ಅರ್ಥ ಏನಂತಂದರೆ ಸಮಯಕ್ಕೆ ಮಾಡಿದ ಕೆಲಸ ದೊಡ್ಡ ಸಮಸ್ಯೆ ತಪ್ಪಿಸುತ್ತದೆ ಅನ್ನೋದನ್ನು ಹೇಳಬೇಕಾದ್ರೆ ಸೊ ನಾವೇನು ಮಾಡ್ತೇವೆ, ಅ ಸ್ಟಿಚ್ ಇನ್ ಟೈಮ್ ಸೇವ್ಸ್ 9 ಅಂತ. ಓಕೆ, ಸಮಯಕ್ಕೆ ಮಾಡಿದ ಕೆಲಸ ದೊಡ್ಡ ಸಮಸ್ಯೆ ತಪ್ಪಿಸುತ್ತದೆ. ಆ್ಯಂಡ್ ಫೋರ್ತ್ ಒನ್, ಆಲ್ ದಟ್ ಗ್ಲಿಟರ್ಸ್ ಡ್ಯಾಶ್ ಗೋಲ್ಡ್. ಇದನ್ನು ಭಾಳಷ್ಟು ಟೀಚರ್ಸ್ ಕಮೆಂಟ್ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ಈಸ್, ವಾಸ್, ಈಸ್ ನಾಟ್ ಆರ್. ಸೊ ಈ ಸ್ಟೇಟ್ಮೆಂಟ್ನ ಅರ್ಥ ಮಾಡ್ಕೊಳ್ರಿ, ನೆಮ್ಮದಲ್ಲಿ ಇಟ್ಕೊ. ಆಲ್ ದಟ್ ಗ್ಲಿಟರ್ಸ್ ಡ್ಯಾಶ್ ಗೋಲ್ಡ್ ಅನ್ನೋದನ್ನು ಬ್ಯಾಟ್ ಮಾಡಬೇಕಾಗತ್ತೆ. ಸೊ ನೆಮ್ಮದಲ್ಲಿ ಇಟ್ಕೊಳ್ರಿ. ಆಲ್ ದಟ್ ಗ್ಲಿಟರ್ಸ್ ಡ್ಯಾಶ್ ಗೋಲ್ಡ್, ಇಲ್ಲಿ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಈಸ್ ನಾಟ್, ಆಲ್ ದಟ್ ಗ್ಲಿಟರ್ಸ್ ಈಸ್ ನಾಟ್ ಗೋಲ್ಡ್ ಅಂತಂದರೆ ಹೊಳೆಯುವುದು ಎಲ್ಲವೂ ಮೌಲ್ಯಯುತವಾದದ್ದಲ್ಲ, ಹೊಳೆಯುವುದೆಲ್ಲವೂ ಚಿನ್ನವಲ್ಲ ಅನ್ನೋ ಲೆಕ್ಕಕ್ಕೆ ನಾವು ಹೇಳ್ತಿದ್ದೀವಿ. ಓಕೆ, ಏನೇನು ಹೊಳಿತದೆ ಅದೆಲ್ಲವೂ ಬಂಗಾರವಲ್ಲ, ಅದು ಚಿನ್ನವಲ್ಲ ಅನ್ನೋದನ್ನು ಹೇಳ್ಬೇಕಾದ್ರೆ ಆಲ್ ದಟ್ ಗ್ಲಿಟರ್ಸ್ ಈಸ್ ನಾಟ್ ಗೋಲ್ಡ್ ಅಂತೇಳಿ ಇವನ್ನ ನೆಮ್ಮದಲ್ಲಿ ಇಟ್ಕೊಳ್ಳೇಬೇಕಾಗತ್ತೆ. ಇವೆಲ್ಲ ಫೇಮಸ್ ಪ್ರೋಬ್ಸ್ಗಳು. ಆಮೇಲೆ ವೇರ್ ದರ್ ಇಸ್ ಅ ವಿಲ್ ದರ್ ಇಸ್ ಅ, ಇದನ್ನು ಹೇಳಲೇಬೇಕು ಎಲ್ಲರೂ, ಯಾಕಂದರೆ ಇದು ನಮ್ಮ 6th ಇಂಗ್ಲೀಷ್ ಟೆಕ್ಸ್ಟ್ ಬುಕ್ದಲ್ಲಿ ಲೆಸನ್ನೇ ಇದೆ. ಓಕೆ, ರೋಡ್, ವಿಶ್, ಹೋಪ್ ಆ್ಯಂಡ್ ವೇ. ಅಫ್ಕೋರ್ಸ್ ರೀ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವೇರ್ ದರ್ ಇಸ್ ಅ ವಿಲ್ ದರ್ ಇಸ್ ಅ ವೇ. ಮನಸ್ಸಿದ್ದಲ್ಲಿ ಮಾರ್ಗವಿದೆ, ಇಚ್ಛಾಶಕ್ತಿ ಇದ್ದರೆ ಮಾರ್ಗ ಸಿಗುತ್ತದೆ, ಮನಸ್ಸಿದ್ದಲ್ಲಿ ಮಾರ್ಗವಿದೆ. ಆಮೇಲೆ ಆನೆಸ್ಟ್ ಈಸ್ ದ ಬೆಸ್ಟ್ ಡ್ಯಾಶ್, ಇದನ್ನು ಎಲ್ಲರೂ ಹೇಳ್ತಿದ್ದೀರಿ, ಬಹಳಷ್ಟು ಈಸಿ ಅನಿಸುತ್ತೆ. ಕ್ವಾಲಿಟಿನ, ಪಾಲಿಸಿನ, ರೂಲ್ ಆ್ಯಂಡ್ ಮೆಥಡ್. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆನೆಸ್ಟ್ ಈಸ್ ದ ಬೆಸ್ಟ್ ಪಾಲಿಸಿ. ಇಟ್ ಮೀನ್ಸ್ ಸತ್ಯಸಂಧತೆ ಅತ್ಯುತ್ತಮವಾದ ನೀತಿಯಾಗಿದೆ. ಸತ್ಯ ಅನ್ನೋದು ಅತ್ಯುತ್ತಮವಾದ ನೀತಿಯಾಗಿದೆ ಅಂತೇಳಿ. ಆ್ಯಂಡ್ 7th ಒನ್, ಇವೆಲ್ಲವೂ ಕಾಮನ್ ಇದ್ದಂಥದ್ದು ಯೂಸ್ ಮಾಡ್ತಾ ಇದ್ದೀವಿ. ಯಾಕಂದರೆ ಇವನೇ ಗೊತ್ತಿಲ್ಲ ಅಂದರೆ ಮತ್ತೆ ಮುಂದೆ ಪ್ರಾಬ್ಲಮ್ ಆಗ್ಬಾರ್ದು ಅಂತೇಳಿ ಅಡ್ವಾನ್ಸ್ ಲೆವೆಲ್ದು ನೆಕ್ಸ್ಟ್ ಇದರಲ್ಲಿ ಮಾಡೋಣ. ಬರ್ತಾವೆ ಕ್ವಶನ್ಸು. ಪ್ರಾಕ್ಟೀಸ್ ಮೇಕ್ಸ್ ಅ ಮ್ಯಾನ್ ಡ್ಯಾಶ್, ಇದನ್ನು ಹೇಳ್ತಾರೆ ಅಂದ್ಕೊಂಡಿದ್ದೀನಿ. ಸ್ಟ್ರಾಂಗ್, ವಾಯ್ಸ್, ಪರ್ಫೆಕ್ಟ್, ಆ್ಯಕ್ಟಿವ್. ಅಫ್ಕೋರ್ಸ್ ಪ್ರಾಕ್ಟೀಸ್ ಮೇಕ್ಸ್ ಅ ಮ್ಯಾನ್ ಪರ್ಫೆಕ್ಟ್ ಅಂತೇಳಿ. ಸೊ ಮನುಷ್ಯ ಅಭ್ಯಾಸದಿಂದ ಪರಿಪೂರ್ಣತೆ ಬರುತ್ತದೆ, ಮನುಷ್ಯ ಪರ್ಫೆಕ್ಟ್ ಮಾಡುತ್ತದೆ ಪ್ರಾಕ್ಟೀಸ್ನಿಂದ. ಆಮೇಲೆ 8th ಒನ್, ಸೊ ಆ್ಯಸ್ ಯು ಸೋ ಶಾಲ್ ಯು ಡ್ಯಾಶ್, ವೆರಿ ಫೇಮಸ್ ಆದದ್ದು. ಆ್ಯಸ್ ಯು ಸೋ ಶಾಲ್ ಯು ಅಂತೇಳಿ ಅಂದರೆ ಈಟ ಅಥವಾ ಗೇನ ಅಥವಾ ಗ್ರೋನ, ರೀಪ, ಫೇಮಸ್ ಪ್ರೋಬ್ಸ್. ಓಕೆ, ಆ್ಯಸ್ ಯು ಸೋ ಶಾಲ್ ಯು. ABCD ಇದರಲ್ಲಿ ಯಾವುದು? ಆ್ಯಸ್ ಯು ಸೋ ಶಾಲ್ ಯು ರೀಪ್ ಅಂತ. ಅಂದರೆ ಇದರ ಅರ್ಥ ಮಾಡಿದಂತೆ ಫಲ ಸಿಗುತ್ತದೆ. ಕರ್ಮ, ನೀವು ಏನು ಮಾಡುತ್ತೀರಿ ಅದು ಸಿಗುತ್ತೆ ಅನ್ನಲಿಕ್ಕೆ ಆ್ಯಸ್ ಯು ಸೋ ಶಾಲ್ ಯು ರೀಪ್ ಅಂತೇಳಿ ಆನ್ಸರ್. ಓಕೆ, ಯುನಿಟಿ ಈಸ್, ಇದನ್ನು ಹೇಳ್ತೀರಿ, ಪವರ್, ಸ್ಟ್ರೆಂತ್, ಫೋರ್ಸ್ ಆ್ಯಂಡ್ ಕರೇಜ್. ABCDದಲ್ಲಿ ಯಾವುದು ಕರೆಕ್ಟ್ ಅನ್ನೋದು ಕಮೆಂಟ್ ಬಾಕ್ಸ್ ತಿಳಿಸ್ರಿ. ಯುನಿಟಿ ಈಸ್ ಸ್ಟ್ರೆಂತ್, ಏಕತೆಯಲ್ಲಿ ಬಲವಿದೆ ಅನ್ನೋದನ್ನು ಹೇಳ್ಬೇಕಾದ್ರೆ ಯುನಿಟಿ ಈಸ್ ಸ್ಟ್ರೆಂತ್ ಅಂತ ಕರಿತೀವಿ. 10th ಒನ್, ಸೊ ಬೆಟರ್ ಲೇಟ್ ದೆನ್. ಸೊ ಅಪ್ ಟು 9ವರೆಗೂ ನಿಮ್ಗೆ ಆಲ್ಮೋಸ್ಟ್ ಜನರಲ್ಲೇ ಗೊತ್ತಿರುವಂಥದ್ದು. ಇವಾಗ ಸ್ಟಾರ್ಟ್ ಆಗುತ್ತೆ ಸ್ಟೆಪ್ ಬೈ ಸ್ಟೆಪ್. ಬೆಟರ್ ಲೇಟ್ ದೆನ್ ಡ್ಯಾಶ್ ಅಂತ.
ಸಾರಿ, early, never, delay. Which is the correct option? A, B, C, D ದಲ್ಲಿ better late than. ಬೆಟರ್ ಲೇಟ್ ದ್ಯಾನ್ ನೆವರ್ ಅಂತ ಅಂದರೆ ಇದರ ಅರ್ಥ ಎಂದಿಗೂ ಮಾಡದಕ್ಕಿಂತ ತಡವಾದರೂ ಮಾಡುವುದು ಉತ್ತಮ ಅಂತ. ಬೆಟರ್ ಲೇಟ್ ದ್ಯಾನ್ ನೆವರ್, ಎಂದಿಗೂ ಮಾಡದಿರುವುದಕ್ಕಿಂತ ತಡವಾದರೂ ಮಾಡುವುದು ಉತ್ತಮ ಅಂತ. ಲೇಟ್ ಆದರೂ ಅಲ್ಲಿ ಮಾಡಿರಿ ಅಂತ, ಏನೂ ಮಾಡದಿದ್ರೆ ಏನಂತೂ ಏನೋ ಸಮಥಿಂಗ್ ಇಸ್ ಬೆಟರ್ ದ್ಯಾನ್ ನಥಿಂಗ್ ಅನ್ನೋ ರೀತಿಯಲ್ಲಿ ಬರುತ್ತೆ. ಬೆಟರ್ ಲೇಟ್ ದ್ಯಾನ್ ನೆವರ್. ನೋಡಿ, ಒಂದೊಂದು ಅನ್ನೋನ್ ಪ್ರಾಬ್ಸ್ ಬರ್ತವೆ. ಈಗ necessity is the mother of dash. Necessity is the mother of success, problems, invention and failure. Which is the right answer? A, B, C, D ದಲ್ಲಿ ಕಮೆಂಟ್ ಮಾಡಿರಿ. Necessity is the mother of dash. Necessity is the mother of invention ರೀ. ಅಂದರೆ ಅಗತ್ಯದಿಂದ ಹೊಸ ಆವಿಷ್ಕಾರಗಳು, ಏನೋ ಅಗತ್ಯ ಬೇಕಾದ್ರೆ ಅದು ಹೊಸ ಆವಿಷ್ಕಾರಗಳು ತಂತಾನೆ ಸಿಗ್ತವೆ ಅಂತ ಅನ್ನೋದನ್ನು ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಪ್ರೋಬ್ ಇಸ್ ದೇರ್ ಆಕ್ಷನ್ಸ್ ಸ್ಪೀಕ್ ಲೌಡರ್ ದ್ಯಾನ್. ಆಕ್ಷನ್ಸ್ ಸ್ಪೀಕ್ ಲೌಡರ್ ದ್ಯಾನ್ ಸೌಂಡ್ಸ್, ಟಾಕ್ಸ್ ಆ್ಯಂಡ್ ವರ್ಡ್ಸ್ ಆರ್ ವಾಯ್ಸ್. A, B, C, D. ಆಕ್ಷನ್ಸ್ ಸ್ಪೀಕ್ ಲೌಡರ್ ದ್ಯಾನ್ ವರ್ಡ್ಸ್ ರೀ. ಅಂದರೆ ಇದರ ಅರ್ಥ ಮಾತಿಗಿಂತ ಕಾರ್ಯ ಮುಖ್ಯ. ಮಾತಿಗಿಂತ ನಮಗೆ ಕಾರ್ಯ ಏನು ಮಾಡ್ತಾ ಅದು ಮುಖ್ಯ ಅನ್ನೋದನ್ನು ಹೇಳ್ಬೇಕಾದ್ರೆ ಆಕ್ಷನ್ ಸ್ಪೀಕ್ಸ್ ಲೌಡರ್ ದ್ಯಾನ್ ವರ್ಡ್ಸ್ ಅಂತ. ರೋಮ್ ವಾಸ್ ನಾಟ್ ಬಿಲ್ಟ್ ಇನ್ ಅ ಡ್ಯಾಸ್. ಇದು ಫೇಮಸ್ ವರ್ಡ್. ರೋಮ್ ವಾಸ್ ನಾಟ್ ಬಿಲ್ಟ್ ಇನ್ ಅ ಡ್ಯಾಸ್. ಸೊ ವೀಕ್, ಡೇನ, ಇಯರ್, ಮಂತ್. ಈಸಿ ಇದೆ. ರೋಮ್ ವಾಸ್ ನಾಟ್ ಬಿಲ್ಟ್ ಇನ್ ಅ ಡೇರಿ. ಸೊ ಅಂದರೆ ದೊಡ್ಡ ಕೆಲಸಕ್ಕೆ ಸಮಯ ಬೇಕೇ ಬೇಕಾಗುತ್ತೆ ಅನ್ನೋದನ್ನು ಹೇಳಬೇಕಾದ್ರೆ ರೋಮ್ ವಾಸ್ ನಾಟ್ ಬಿಲ್ಟ್ ಇನ್ ಅ ಡೇ ಅಂತೇಳಿ ಕರಿತೇವೆ. ಒಂದಿನದಲ್ಲಿ ಆಗೋ ಕೆಲಸ ಅಲ್ಲ ಅನ್ನೋ ಲೆಕ್ಕಕ್ಕೆ ಹೇಳ್ತೇವೆ. ಅ ಫ್ರೆಂಡ್ ಇನ್ ನೀಡ್ ಈಸ್ ಅ ಫ್ರೆಂಡ್ ಡ್ಯಾಸ್. ಇದನ್ನು ಫೇಮಸ್ ಪ್ರೋಬ್. ಅ ಫ್ರೆಂಡ್ ಇನ್ ನೀಡ್ ಈಸ್ ಅ ಫ್ರೆಂಡ್ ಡ್ಯಾಸ್ ಅಂತೇಳಿ. ಸೊ ಇಂಡೀಡ್, ಆಲ್ವೇಸ್, ಶ್ಯೂರ್, ಟ್ರೂ, ಓಕೆ ಕ್ಲಿಕ್ ಮಾಡಿಬಿಟ್ಟೆ. ಇಂಡೀಡ್ ಅ ಫ್ರೆಂಡ್ ಇನ್ ನೀಡ್ ಈಸ್ ಅ ಫ್ರೆಂಡ್ ಇಂಡೀಡ್ ಅಂತೇಳಿ ಫೇಮಸ್ ಆದದ್ದು. ಅಲ್ಲೆಲ್ಲ ಅಡ್ವರ್ಟೈಸ್ಮೆಂಟಲ್ಲಿ ನೋಡಿರ್ತೀವಿ. ಅಂದರೆ ಕಷ್ಟದ ವೇಳೆಯಲ್ಲಿ ಸಹಾಯ ಮಾಡುವನೇ ನಿಜವಾದ ಸ್ನೇಹಿತ ಅನ್ನೋದನ್ನು ಹೇಳಬೇಕಾದ್ರೆ ಅ ಫ್ರೆಂಡ್ ಇನ್ ನೀಡ್ ಈಸ್ ಅ ಫ್ರೆಂಡ್ ಇಂಡೀಡ್ ಅಂತ ಹೇಳ್ತೇವೆ. ಓಕೆ, ನೆಕ್ಸ್ಟ್ 15 ಲುಕ್ ಬಿಫೋರ್ ಯು ಡ್ಯಾಸ್ ಅಂತ. ಲುಕ್ ಬಿಫೋರ್ ಯು ಡ್ಯಾಸ್ ಇದನ್ನು ಫೇಮಸ್ ಆದದ್ದು. ಜಂಪ್, ರನ್, ಫಾಲ್, ಸ್ಪೀಕ್. A, B, C, D. ಲುಕ್ ಬಿಫೋರ್ ಯು ಡ್ಯಾಸ್. ಲುಕ್ ಬಿಫೋರ್ ಯು ಜಂಪ್ ಅಂತ ಹೇಳ್ತೇವೆ. ಅಂದರೆ ಏನಾದರೂ ಮಾಡೋ ಮುನ್ನ ಯೋಚನೆ ಮಾಡಿ ಮಾಡು ಅನ್ನೋದನ್ನು ಹೇಳಬೇಕಾದ್ರೆ ಲುಕ್ ಬಿಫೋರ್ ಯು ಜಂಪ್ ಅಂತ ಹೇಳ್ತೇವೆ. 16th ಒನ್, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್. ಇದನ್ನು ಹೇಳ್ತಾರೆ, ಭಾಳಷ್ಟು ಈಸಿ ಆದದ್ದು. ಟ್ರೀಟ್ಮೆಂಟ್, ಮೆಡಿಸಿನ್, ಕೇರ್ ಆ್ಯಂಡ್ ಕ್ಯೂರ್. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್, ಅಫ್ಕೋರ್ಸ್ ರೀ, ಕ್ಯೂರ್ ಆಗುತ್ತೆ. ಆಪ್ಷನ್ ಡಿ. ಅಂದರೆ ಚಿಕಿತ್ಸೆಗಿಂತ ತಡೆ ಉತ್ತಮ. ಡ್ಯಾಶ್ ಚಿಕಿತ್ಸೆ ಕೊಡುವುದರ ಮೊದಲು ಅದು ತಡೆ ಮಾಡೋದು ಉತ್ತಮ ಅನ್ನೋದು. ಓಕೆ, ಆ್ಯಂಡ್ 17th ಒನ್, ಎಂಟಿ ವೆಸಲ್ಸ್ ಮೇಕ್ ಮಚ್ ಡ್ಯಾಸ್ ಅಂತ ಫೇಮಸ್ ಆದದ್ದು. ಎಂಟಿ ವೆಸಲ್ಸ್ ಮೇಕ್ ಮಚ್ ಡ್ಯಾಸ್ ಅಂತ. ಆ್ಯಂಡ್ ಸೌಂಡ್ ಆ್ಯಂಡ್ ನಾಯ್ಸ್, ಟಾಕ್ ಆ್ಯಂಡ್ ಇಕೋನ. ಎಂಟಿ ವೆಸಲ್ಸ್ ಮೇಕ್ ಮಚ್ ಡ್ಯಾಸ್ ಅಂತ. ಅಫ್ಕೋರ್ಸ್ ಇದನ್ನು ಹೇಳ್ತಾರೆ. ನಾಯ್ಸ್ ಅಂದರೆ ಜ್ಞಾನವಿಲ್ಲದವರು ಹೆಚ್ಚು ಮಾತನಾಡುತ್ತಾರೆ ಅನ್ನೋದನ್ನು ಹೇಳಬೇಕಾದ್ರೆ, ಅಥವಾ ಖಾಲಿ ಕೊಡ ಸೌಂಡ್ ಹೆಚ್ಚಿಗೆ ಮಾಡುತ್ತಂತ ಕಾಮನ್ ಹೇಳ್ತಿರ್ತೀವಿ. ಅಂದರೆ ಇದರ ಅರ್ಥ ಏನೂ ಜ್ಞಾನ ಇಲ್ಲ, ಅವ್ರು ಹೆಚ್ಚಿಗೆ ಮಾತಾಡ್ತಾರೆ. ಎಂಟಿ ವೆಸಲ್ಸ್ ಏನಿರ್ತದೆ ಮೇಕ್ ಮಚ್ ನಾಯ್ಸ್ ಮಾಡುತ್ತೆ ಅಂತ ಹೇಳ್ತೀವಿ. ಸೌಂಡ್ ಮತ್ತು ನಾಯ್ಸ್ ಡಿಫ್ರೆನ್ಸ್. ನಾಯ್ಸ್ ಅನ್ನೋದು ರೈಟ್ ಆನ್ಸರ್. 18th ಒನ್, ದ ಪೆನ್ ಈಸ್ ಮೈಟರ್ ದ್ಯಾನ್ ದ ಡ್ಯಾಸ್. ದ ಪೆನ್ ಈಸ್ ಮೈಟಿಯರ್. ಗನ್, ಸ್ವರ್ಡ್, ನೈಫ್ ಆ್ಯಂಡ್ ಸ್ಟಿಕ್. ಇದನ್ನು ಹೇಳಲೇಬೇಕು ಎಲ್ಲ ಟೀಚರ್ಸು. ದ ಪೆನ್ ಈಸ್ ಮೈಟರ್ ದನ್ ದ ಸ್ವರ್ಡ್ ರೀ. ಖಡ್ಗಗಿಂತಲೂ ಹರಿತವಾದದ್ದು ಅನ್ನೋದನ್ನು ಹೇಳಬೇಕಾದ್ರೆ, ಬುದ್ಧಿ ಶಸ್ತ್ರಗಿಂತಲೂ ಶಕ್ತಿಶಾಲಿ ಅನ್ನೋದನ್ನು ಹೇಳಬೇಕಾದ್ರೆ ಈ ರೀತಿ ಹೇಳ್ತೇವೆ. ದ ಪೆನ್ ಈಸ್ ಮೈಟರ್ ದನ್ ದ ಸ್ವರ್ಡ್ ಅಂತ ಹೇಳ್ತೇವೆ.
ಲೇಖನಿ ಖಡ್ಗಗಿಂತಲೂ ಹರಿತವಾದು ಅಂತ ಹೇಳ್ತೀವಲ್ಲ ಹಂಗೆ. ನೆಕ್ಸ್ಟ್, ಎವ್ರಿ ಕ್ಲೌಡ್ ಹ್ಯಾಸ್ ಅ ಸಿಲ್ವರ್, ಬ್ಯೂಟಿಫುಲ್ ಸ್ಟೇಟ್ಮೆಂಟ್ ಇದನ್ನು ಕೂಡ. ಲೈನ್, ರೇ, ಎಡ್ಜ್ ಆ್ಯಂಡ್ ಲೈನಿಂಗ್. ಯಾರು ಕಮೆಂಟ್ ಮಾಡೋದಿದ್ರು ಕೂಡ ಪಾಸ್ ಮಾಡಿ ಕಮೆಂಟ್ ಮಾಡಿರಿ. ಸೊ ಎವ್ರಿ ಕ್ಲೌಡ್ ಹ್ಯಾಸ್ ಅ ಸಿಲ್ವರ್, ಅಫ್ಕೋರ್ಸ್ ಇದು ಹೇಳ್ತಾರೆ ಲೈನಿಂಗ್, ಆ ಸಿಲ್ವರ್ ಲೈನಿಂಗ್ ಅನ್ನೋದು ಕರೆಕ್ಟ್ ಆಗುತ್ತೆ. ಸೊ ಪ್ರತಿಯೊಂದು ಕಷ್ಟದಲ್ಲೂ ಒಳ್ಳೆಯ ಅಂಶ ಇದ್ದೇ ಇರುತ್ತೆ ಅನ್ನೋದನ್ನು ಹೇಳಬೇಕಾದ್ರೆ ಎವ್ರಿ ಕ್ಲೌಡ್ ಹ್ಯಾಸ್ ಅ ಸಿಲ್ವರ್ ಲೈನಿಂಗ್ ಅಂಥೇಳಿ ಬರ್ತೇವೆ. ಅ ಸಿಲ್ವರ್ ಲೈನಿಂಗ್ ಅ ಸಿಲ್ವರ್ ಲೈನಿಂಗ್ ಅಂತೇಳಿ ಕರೆಕ್ಟ್ ಆಗುತ್ತೆ. ಓಕೆ, ಲಾಸ್ಟ್ ಒನ್, 20th ಒನ್. ಸೊ ಮೇಕ್ ಹೇ ವೈಲ್ ದ ಸನ್ ಡ್ಯಾಸ್ ಅಂತೇಳಿ. ಮೇಕ್ ಹೇ ವೈಲ್ ದ ಸನ್ ಡ್ಯಾಸ್ ಅಂತ. ಶೈನ್ಸ್, ರೈಸಸ್, ಸೆಟ್ಸ್ ಆರ್ ಬರ್ನ್ಸ್. ಅಫ್ಕೋರ್ಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅಂದರೆ ಅವಕಾಶದಾಗ ಉಪಯೋಗಿಸಬೇಕು ಅನ್ನೋದನ್ನು ಹೇಳಬೇಕಾದ್ರೆ ಮೇಕ್ ಹೇ ವೈಲ್ ದ ಸನ್ ಶೈನ್ಸ್ ಅಂತೇಳಿ ಹೇಳ್ತೀವಿ. ಎಸ್ ಮೈ ಡಿಯರ್ ಟೀಚರ್ಸ್, ಕಾಮನ್ ಆಗಿ ದಿನನಿತ್ಯ ಉಪಯೋಗಿಸುವಂಥ ಜನರಲ್ ಆಗಿರುವಂಥ ಟಾಪ್ 20 ನಾವು ಕ್ಲಿಯರ್ ಮಾಡಿದ್ದೇವೆ. ಇದಾದ ನಂತರ ನೆಕ್ಸ್ಟ್ ಮತ್ತೆ 20 ಕ್ವಶನ್ಸ್ ನೋಡೋಣ. ಇದಾದ ನಂತರ ಮತ್ತೆ 20 ವೆರಿ ಅಡ್ವಾನ್ಸ್ ಲೆವೆಲ್ ಕ್ವಶನ್ಸ್ ನೋಡೋಣ. ಸೊ ಈ ರೀತಿ ಮಾಡ್ತಾ ಮಿನಿಮಮ್ ಒಂದು 100 ಅರೆ ಬರಬೇಕು. ನಾವು ಒಂದು 100 ಪ್ರೋಬ್ಸ್ ಅರೆ ನಾವು ಮುಗಿಸೋಣ. ಮಿನಿಮಮ್ 100 ನಾಲೆಜ್ ಅರೆ ಇರಬೇಕು. ವೆರಿ ಫೇಮಸ್ ಅದು ದಿನನಿತ್ಯ ಬಳಸುವಂಥದ್ದು. ಸೊ ಅಷ್ಟು ಮಾಡಿದ್ರೆ ಆರಾಮಾಗಿ ಅಷ್ಟರಲ್ಲೇ ಸಿಗ್ತಾವೆ. ಇನ್ನೂ ಅದಾದ ನಂತರ ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಡಿಫಿಕಲ್ಟ್ ಇದ್ದದ್ದು ನೋಡ್ತಾ ಹೋಗೋಣ. ಓಕೆ, ಅದಕ್ಕಾಗಿ ಇದೊಂದು ಹಂತ ಈಸಿ ಟು ಡಿಫಿಕಲ್ಟ್ ವೇದಲ್ಲಿ ಹೋಗ್ತಾ ಇದ್ದೇವೆ. ಸೊ ಇಷ್ಟು ಭಾಳಷ್ಟು ಜನ ಔಟ್ ಆಫ್ ಯಾರು ತೊಗೊಂಡಿದ್ದಾರೆ ಅವರು ಕಮೆಂಟ್ ಮಾಡಿ. 2020 ಯಾರು ತೊಗೊಂಡ್ರಿ ಕರೆಕ್ಟ್ ಅನಿಸಿದ್ದನ್ನು. ಮಿನಿಮಮ್ 19 ಆಗಿರ್ತಾವೆ. ಆಲ್ಮೋಸ್ಟ್ 19 ತೊಗೊಂಡ್ರು ಬೆಸ್ಟ್. ಓಕೆ, ಒಂದು ಅಲ್ಲಿ ಇಲ್ಲಿ ರಾಂಗ್ ಆಗಿರ್ಬೋದು. ರೈಟ್, ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋ ಒಂದು ಇದ್ರ ಸಂಬಂಧಪಟ್ಟಂಥ ನೀವು ಕಮೆಂಟ್ ಮಾಡ್ಬೋದು ಯಾವ ಲೈವ್ ಕ್ಲಾಸಸನ್ನು ಮಾಡೋಣ ಅಂತೇಳಿ. ನನಗೆ ಅನಿಸುತ್ತೆ ಈ ಪ್ರೋಬಿಗೆ ಸಂಬಂಧಪಟ್ಟಂಥ ಅಡ್ವಾನ್ಸ್ ಲೆವೆಲ್ದು MCQs ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡೋದು ಉತ್ತಮ ಆಗುತ್ತೆ. ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇದ್ದು ಲಾಸ್ಟ್ ಅದನ್ನು ಕ್ಲಿಯರ್ ಮಾಡ್ಕೊಂಡು ವಿಡಿಯೋ ಮಾಡೋಣ, ಲೈವ್ ಕ್ಲಾಸಸ್ ಮಾಡೋಣ. ಸೊ ಮೆಂಬರ್ಸ್ಗಾಗಿ ಇಟ್ಟಿರ್ತೀನಿ ಇವು ಕ್ಲಾಸಸ್ಗಳನ್ನು. ಯಾಕಂದ್ರೆ ಪಾಪ ದುಡ್ಡು ಕೊಟ್ಟು ಜಾಯ್ನ್ ಆಗ್ತಿರ್ತೀರಿ. ಓಕೆ, ದುಡ್ಡು ಅವರಿಗೆ ಸ್ವಲ್ಪ ವರ್ಕ್ಶೀಟ್ಸ್ ಅದು ಶೇರ್ ಮಾಡಿದ್ರೆ ಉತ್ತಮ ಆಗುತ್ತೆ. ಇಂಥ ಕ್ವಶನ್ಸ್ ಬೇರೆ ಬೇರೆ ಕ್ವಶನ್ಸ್ಗಳನ್ನ ವರ್ಕ್ಶೀಟ್ಸ್ ಕೂಡ ಶೇರ್ ಮಾಡ್ಬೋದು. ಓಕೆ, ರೈಟ್, ಇಲ್ಲಿಗೆ ಮುಗಿಸ್ತೀನಿ. ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ತೀರಿ, ಕಮೆಂಟ್ ಕೂಡ ಮಾಡ್ತಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.